ಹಾಸನದ ಸಕಲೇಶಪುರ ಬಾಳುಪೇಟೆ ಮಧ್ಯೆ ಭೂಕುಸಿತ ಆಗಿದೆ. ಸಕಲೇಶಪುರ ತಾಲೂಕಿನ ಗಾಗರದಲ್ಲಿ ಕುಸಿದಿರುವಂತಹ ಭೂಮಿ ಸರಿಸುಮಾರು 10 ರಿಂದ 12 ಅಡಿ ಅಷ್ಟು ಕುಸಿದಿದೆ ಭೂಮಿಯಲ್ಲಿ. ಹಾಸನದ ಸಕಲೇಶಪುರ ಬಾಳುಪೇಟೆಯಲ್ಲಿ ಆಗಿರುವಂತಹ ಘಟನೆ. ಸಕಲೇಶಪುರ ತಾಲೂಕಿನ ಗಾಗರದಲ್ಲಿ ಕುಸಿದಿರುವಂತಹ ಭೂಮಿ ಸುಮಾರು 10 ರಿಂದ 12 ಅಡಿಯಷ್ಟು ಗುಡ್ಡ ಕುಸಿದಿದ್ರಿಂದ ರೈಲ್ವೆ ಹಳಿ ಮೇಲೆನೆ ದೊಡ್ಡ ದೊಡ್ಡ ಬಂಡೆಗಳು ಬಂದು ಬಿದ್ದಿದೆ. ರೈಲ್ವೆ ಸಿಬ್ಬಂದಿಯಿಂದ 3 ಇಟಾಚಿ ಬಳಸಿ ಕಾರ್ಯಾಚರಣೆ ಆಗ್ತಿದೆ. ಬೆಂಗಳೂರು ಮಂಗಳೂರು ನಡುವಿನ ರೈಲು ಸಂಚಾರ ಅಸ್ತವ್ಯಸ್ತವಾಗಿದೆ. ನಿಮಗೆ ನೋಡ್ತಿರೋ ಹಾಗೆ ಕಾರ್ಯಾಚರಣೆ ಇಟಾಚಿಯನ್ನು ಬಳಸುವ ಮೂಲಕ ಮಣ್ಣನ್ನು ತೆರವುಗೊಳಿಸುವಂಥ ಕೆಲಸ ಆಗ್ತಾ ಇದೆ. ಹಾಸನದ ಸಕಲೇಶಪುರ ಹಾಗೆಯೇ ಬಾಳುಪೇಟೆ ನಡುವೆ ಏನು ಮಂಗಳೂರು ಭಾಗಕ್ಕೆ ಹೋಗುವಂಥ ಮಂಗಳೂರು ಅಲ್ಲಿಂದ ಕಾರವಾರದವರೆಗೂ ಕೂಡ ರೀಚ್ ಆಗುವಂಥ ಟ್ರೈನ್ ರೂಟ್ ಇದು. ರೈಲ್ವೆ ಹಳಿ ಮೇಲೆ ಉರುಳಿ ಬಿದ್ದಂಥ ದೊಡ್ಡ ದೊಡ್ಡ ಬಂಡೆಗಳು ಆಗಾಗ ಈ ಭಾಗದಲ್ಲಿ ಇಂಥ ತೊಂದರೆಗಳಾಗ್ತಾ ಇರುತ್ತೆ. ರೈಲ್ವೆ ಸಿಬ್ಬಂದಿಯಿಂದ 3 ಇಟಾಚಿಯನ್ನು ಬಳಸಿ ಈಗ ಮಣ್ಣನ್ನು ತೆರವುಗೊಳಿಸುವಂಥ ಕೆಲಸ ಆಗ್ತಿದೆ. ಆದರೆ ಸಮಯಕ್ಕೆ ಸರಿಯಾಗಿ ತಮ್ಮ ಊರುಗಳಿಗೆ ಮಂಗಳೂರು, ಉಡುಪಿ, ಸುಬ್ರಹ್ಮಣ್ಯ ಹೀಗೆ ತಲುಪಬೇಕು ಅಂತ ಅಂದ್ಕೊಂಡಂಥವ್ರು ಅಲ್ಲಿ ಹೋಗೋಕೆ ಸಾಧ್ಯ ಆಗಲಿಲ್ಲ. ಆ ಕಾರಣಕ್ಕೆ ಅವರು ಪ್ರತ್ಯೇಕ ಬಸ್ನ ವ್ಯವಸ್ಥೆಯನ್ನು ಕೂಡ ಮಾಡಲಾಯಿತು. ನೋಡಿ, ಹೀಗೆ ಕಂಪ್ಲೀಟ್ ಆಗಿ ಒಂದು ರೈಲ್ವೆ ಟ್ರ್ಯಾಕೆ ಬ್ಲಾಕ್ ಆಗಿಬಿಟ್ರೆ ತ್ವರಿತವಾಗಿ ಅದು ಕೂಡ ಮಣ್ಣಿನಲ್ಲೇ ಸಿಲುಕಿದಂಥ ಇಟಾಚಿಯಲ್ಲಿ ಕಾರ್ಯಾಚರಣೆ ಆಗ್ತಿರಬೇಕಾದ್ರೇ ಮಣ್ಣು ಕುಸಿಯುತ್ತೆ. ಬೆಂಗಳೂರು ಮಂಗಳೂರು ಸದ್ಯಕ್ಕೆ ರೈಲ್ವೆ ಸಂಚಾರ ಅಸ್ತವ್ಯಸ್ತವಾಗಿದೆ.